ಹಾಯ್ ಎಲ್ಲರಿಗೂ, ಇವತ್ತು ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು 26 ಭಾನುವಾರ. ಈಗ ನಾನು ಮಂಗಳೂರಿಗೆ ಹೋಗ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ದು ಕರಾವಳಿ ಮೂವಿ ಉಂಟಲ್ವಾ, ಪ್ರಜ್ವಲ್ ದೇವರಿದ್ದು, ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ನಾನು ಮತ್ತೆ ತಮ್ಮ ಹೋಗುದಂತ ಇತ್ತು, ಅವನೇ ಹೋಗುವ ಅಂತ ಫಸ್ಟ್ ಹೇಳಿದ್ದು. ಈಗ ಲಾಸ್ಟ್ ಮೂಮೆಂಟ್ಗೆ ಅವನು ಬರುದಿಲ್ಲ ಅಂತ ಹೇಳ್ತಿದ್ದಾನೆ. ಹಾಗಾಗಿ ನಾನು ಮತ್ತು ತಂಗಿ ಹೋಗ್ತಿದ್ದೇವೆ. ಯಾಕಂದ್ರೆ ನಾನು ಆಲ್ರೆಡಿ ಬುಕ್ಕಿಂಗ್ ಮಾಡಿ ಆಗಿದೆ 2, ಮತ್ತೆ ವೇಸ್ಟ್ ಆಗ್ತದಲ್ವಾ. ಮತ್ತೆ ನನ್ನ ಫ್ರೆಂಡ್ ಅನ್ನು ಕೇಳಿದೆ, ಅವಳು ಕೂಡ ಸ್ವಲ್ಪ ಬಿಸಿ ಇದ್ದಾಳಂತೆ. ಹಾಗಾಗಿ ತಂಗಿಯ ಜೊತೆ ಹೋಗ್ತಿದ್ದೇನೆ. ನಾನಂತೂ ಮೂವಿಗೆ ಹೋಗದೆ ತುಂಬಾ ದಿನ ಆಯ್ತು. ನಾನು ಲಾಸ್ಟ್ ಮೂವಿ ಥಿಯೇಟರ್ ಅಲ್ಲಿ ನೋಡಿದ್ದು ಯಾವ್ದಂತ ಹೇಳಿದ್ರೆ ಡೆವಿಲ್ ನಂತರ ನಾನು ಹೋಗ್ಲೇ ಇಲ್ಲ ಯಾವ ಮೂವಿಗೆ ಕೂಡ. ನೆಕ್ಸ್ಟ್ ನಾವು ಹೋದ್ರೆ ಟಾಕ್ಸಿಕ್ಗೆ ಹೋಗುವ ಅಂತ ಇದ್ವಿ. ಅಂಬಿಟಾರಲ್ಲಿ ಕರಾವಳಿ ರಿವ್ಯೂಸ್ ಎಲ್ಲ ಒಳ್ಳೆದಿತ್ತು, ಹಾಗಾಗಿ ಅದಕ್ಕೆ ಹೋಗುವ ಅಂತ. ನೋಡುವ, ನಾನು ಇದೇ ವ್ಲಾಗ್ ಅಲ್ಲಿ ನಿಮ್ಗೆ ಮೂವಿ ಹೇಗಿತ್ತಂತ ಹೇಳ್ತೇನೆ. ಈಗ ನಮ್ದು ತಂಗಿ ಅಲ್ಲಿ ಸಿಗ್ತಾಳೆ, ಅವಳ ಊರಲ್ಲಿ ಸಿಗ್ತಾಳೆ. ಅಲ್ಲಿ ತನಕ ನಾನು ಹೋಗ್ಬೇಕು. ನನ್ಗೆ ಈಗ ಬಸ್ ಕೂಡ ಮಿಸ್ ಆಗ್ತದೆ ಕಾಣ್ಬೇಕು, ಲೇಟ್ ಆಯ್ತು. ನೋಡುವ ಯಾವ್ದು ಸಿಗ್ತದೆ ಅದರಲ್ಲಿ ಹೋಗುವ. ಈಗ ನಾವು ಪುಂಚಲ್ ಕಟ್ಟೆಯಲ್ಲಿ ಇದ್ದೇವೆ. ಈಗ ಬಸ್ ಬರ್ಬೇಕಷ್ಟೇ, ಗೌರ್ಮೆಂಟ್ ಬಸ್ಗೆ ವೇಟ್ ಮಾಡ್ತಿದ್ದೇವೆ. ಈಗ 11:15 ಆಯ್ತು. ಈಗ ನಾವು ಮಂಗಳೂರಿಗೆ ರೀಚ್ ಆದ್ವಿ. ಅಂದ್ರೆ ನಮ್ಗೆ ಸಿಕ್ಕಿದ್ದು ಮಂಗಳೂರು ಗಾಡಿ, ಹಾಗಾಗಿ ನಾವಿಲ್ಲಿ ಜ್ಯೋತಿಯಲ್ಲಿ ಇಳಿದು ಇಲ್ಲಿಂದ ಹೋಗ್ತಾ ಇದ್ದೇವೆ. ಮತ್ತೆ ನಮ್ಗೆ ಶೋ ಇರುದು 1 ಗಂಟೆಗೆ, ಹಾಗಾಗಿ ಅದಕ್ಕಿಂತ ಮುಂಚೆ ನಾವು ಊಟ ಎಲ್ಲ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮತ್ತೆ 2 hours 2.5 hours ಅಲ್ಲೇ ಹೋಗ್ತದೆ, ಆಗ ಸಂಜೆ ಆಗ್ತದೆ. ಹಾಗಾಗಿ ಅದಕ್ಕಿಂತ ಮುಂಚೆನೆ ನಾವು ಫುಡ್ ಮಾಡ್ಬೇಕಾಗ್ತದೆ. ಇವಳು ನೋಡಿ ಇಲ್ಲಿದ್ದಾಳೆ, ನೋಡು ಈಗ ಹೇಗಾಗ್ತದೆ ಅಂತ. ಅದಕ್ಕಿಂತ ಮುಂಚೆ ಎಲ್ಲಿಗಾದ್ರೂ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೇಕು 1 ಗಂಟೆ ತನಕ. 1 ಗಂಟೆಗೆ ಶೋ ಇರುದು. ಈಗ 12:10 ಆಯ್ತು. ನಮ್ಗೆ ಹೇಗೂ ಟೈಮ್ ಇತ್ತಲ್ವಾ, ಹಾಗಾಗಿ ನಾವು ಇಲ್ಲಿಗೊಮ್ಮೆ ಬಂದ್ವಿ, ಝೂಟಿಗೊಂದು ಸಣ್ಣ ಒಂದು ಶಾಪಿಂಗ್ ಮಾಡಿದ್ವಿ. ಈಗ ಇನ್ನೇನಾದ್ರು ತಿನ್ಲಿಕ್ಕೆ ಹೋಗ್ಬೇಕು, ಯಾಕಂತ ಹೇಳಿದ್ರೆ ಮತ್ತೆ ನಮ್ಗೆ ಲೇಟ್ ಆಗ್ತದೆ. ಹಾಗಾಗಿ ನೋಡುವ ಈಗ ಎಲ್ಲಿಗೆ ಹೋಗುದಂತ. ಈಗ ನಾವು ಸಿಟಿ ಸೆಂಟರಿಗೆ ಬಂದ್ವಿ. ಇಲ್ಲೇ ನಾವು ಊಟ ಮಾಡುವ ಅಂತ. ಊಟ ಮಾಡಿ ಮತ್ತೆ ಇಲ್ಲೇ ಮೂವಿ ನೋಡಿ ಮತ್ತೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ಈಗ ಬೇಗ ಬಂದಿದ್ದೇವೆ ಯಾಕಂತ, ಹಾಗಾಗಿ ಜನ ಅಷ್ಟಿಲ್ಲ. ಈಗ ನಾವು ಮೇಗಿಲ್ಲೇ ಹೋಗುವ ಅಂತ ಇದ್ದೇವೆ. ಮೇಲೆ ಒಮ್ಮೆ ಹೋಗಿ ನೋಡಿ ಬರುವ, ಅಲ್ಲಿ ಜನ ಇದ್ದಾರಾ ಥಿಯೇಟ್ರ್ ಹತ್ರ ಒಮ್ಮೆ ಹೋಗಿ ಬರುವ. ನಾವು ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ನಮ್ಮ ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡು ಬಂದ್ವಿ. ಮತ್ತು ಟೈಮ್ ಇತ್ತಲ್ವ, ನಮಗೆ 1:45ಗೆ ಇದ್ದದ್ದು ಶೋ, 1:40ಕ್ಕೆ. ಅಷ್ಟರಲ್ಲಿ ನಾವು ಫುಡ್ ಮಾಡುವಂತ ಅಲ್ಲಿ ಫುಡ್ ಕೋರ್ಟ್ಗೆ ಹೊರಟ್ವಿ. ಈಗ ಟೈಮ್ ಎಷ್ಟಾಯ್ತು ಅಂತ ಹೇಳಿದರೆ 12:40 ಈಗ ನಾವಿಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೇವೆ. ನೋಡಿ ಚೆನ್ನಾಗಿ ಕಾಣಿಸ್ತಿರ್ಬೋದು ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಇಲ್ಲ, ಅಂದರೆ ಈಗ ಟೈಮು ಅಷ್ಟಾಗಲಿಲ್ಲಲ್ವ, ಹಾಗಾಗಿ ಈಗ ಅವರೊಂದು 15 minutes ಆಗ್ತದೆ ಅಂತ ಹೇಳಿದ್ದಾರೆ. 1 ಗಂಟೆಗೆ ಸಿಕ್ಕರು ನಮಗೆ 1:40 ಶೋ, ಅಷ್ಟೊತ್ತಿಗೆ ಸರಿ ಆಗ್ತದೆ ಅಂತ ಈಗ ಇಲ್ಲಿ ಕೂತಿದ್ದೇವೆ. ಇವಳು ನೋಡಿ, ಇವಳು ಕೂಡ ಈಗ ಕೂತಿದ್ದಾಳೆ. ಹಸಿವಾಗ್ತಿದೆ ಅಂತೆ, ಬೇಗ ತಿನ್ನೋದಲ್ವ, ಹಾಗಾಗಿ. ಅಲ್ಲಿಂದ ಇಲ್ಲಿಗೆ ಬರುವಾಗ ಹಸಿವು ಜೋರಾಗಿದೆ. ನಾನು ಅಂದ್ಕೊಂಡದ್ದು ಲೇಟ್ ತಿನ್ನುವ ಅಂತ, ಮಾತ್ರ ಇಲ್ಲಿಗೆ ರೀಚ್ ಆಗುವಾಗ ಜೋರ ಹಸಿವಾಯಿತು. ಹಾಗಾಗಿ ಮತ್ತೆ ಇಲ್ಲಿ ತಿನ್ನಲಿಕ್ಕೆ ಬಂದದ್ದು. ನಮಗೀಗ ಇಬ್ಬರಿರುವ ಸೀಟ್ ಸಿಕ್ಕಿದೆ, ಸುಮ್ಮನೆ ಕೂತ್ಕೊಳ್ಳುವ ಅಂತ. ಮತ್ತೆ ನಾನು ಹೊಸ ಮೈಕಲ್ಲಿ ಫಸ್ಟ್ ವೀಡಿಯೋ ಮಾಡ್ತಿದ್ದೇನೆ. ಅದು ನಿನ್ನೆ ಬಂದದಷ್ಟೇ, ಫಸ್ಟ್ ನಾನೇ ವೀಡಿಯೋ ಮಾಡ್ತಿದ್ದೇನೆ. ನನ್ನ ತಮ್ಮ ಕೂಡ ಮಾಡಲಿಲ್ಲ ಅದರಲ್ಲಿ ವೀಡಿಯೋ. ಲಾಸ್ಟ್ ಟೈಮ್ ನಮ್ಮ ಹತ್ರ ಒಂದು ಮೈಕ್, ಸಣ್ಣ ಮೈಕ್, ಅದು ಹಾಳಾಗಿತ್ತು. ನಂತರ ನಾನು ಇದು ನಾರ್ಮಲ್ ಆಗಿ ಮಾತಾಡಿ ವೀಡಿಯೋ ಮಾಡ್ತಿದ್ದೆ. ಮತ್ತು ಅದು ಸರಿ ಕೇಳಿಸುವುದಿಲ್ಲ ಅಂತ ಹೇಳಿ ಈಗ ಒಂದು ಸಣ್ಣ ಮೈಕನ್ನು ಆರ್ಡ್ರ್ ಮಾಡಿದ್ವಿ, ಅದು ಬಂದಿದೆ. ಅದರಲ್ಲಿ ಇವತ್ತು ಫಸ್ಟ್ ವೀಡಿಯೋ ಮಾಡ್ತಿದ್ದೇವೆ. ನೆಕ್ಸ್ಟ್ ನೋಡುವ, ಕಾಸ್ಟ್ಲಿದು ತಗೊಳ್ಳುವ, ನಮಗೆ ಯೂಟ್ಯೂಬಿದ ಏನಾದರೂ ಬಂದಾಗ. ಈಗ ಸದ್ಯಕ್ಕಿದೆ ಸಾಕಂತ, ಜಾಸ್ತಿ ರೇಟ್ ಇಲ್ಲ ಇದಕ್ಕೆ, ಕಡಿಮೆ ಇದ್ದು. ನೆಕ್ಸ್ಟ್ ಯೂಟ್ಯೂಬಿಂದ ಬರಲಿಕ್ಕೆ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಒಳ್ಳೆ ಮೈಕ್ ತಗೊಳ್ಳುವ. ಈಗ ಸದ್ಯಕ್ಕೆ ಇಷ್ಟು ಸಾಕಂತ. ಮತ್ತು ಜೀವನದಲ್ಲಿ ತುಂಬ ಕಷ್ಟದ ವಿಷಯ ಯಾವುದು ಗೊತ್ತುಂಟಾ, ಈ ಫುಡ್ ಆರ್ಡ್ರ್ ಮಾಡಿ ಕಾಯ್ತೇವೆ ಅಲ್ವ, ಅದು ಆ ಟೈಮಿಗೆ ನಮಗೆ ತುಂಬ ಟೈಮ್ ಆಯ್ತು ಅಂತ ಆಗ್ತದೆ. ನಾವು ಆರ್ಡ್ರ್ ಮಾಡಿ ಸ್ವಲ್ಪ ಟೈಮ್ ಆದರೂ ಅದು ಕಾಯಬೇಕಲ್ಲ, ಅದು ತುಂಬ ಟೈಮ್ ಅಂತ ಆಗ್ತದೆ. ಆರ್ಡ್ರ್ ಮಾಡಿದ ನಂತರ ಅದು ಫಸ್ಟ್ ಬೇಗ ಸಿಗಬೇಕು, ಅದು ಖುಷಿ ಆಗ್ತದೆ. ಇದು ವೆಯ್ಟ್ ಮಾಡೋದೊಂದು ಆಗೋದಿಲ್ಲ, ಭಾರಿ ದಸ್ತಿರ ಆಗ್ತದೆ ವೆಯ್ಟ್ ಮಾಡಲಿಕ್ಕೆ. ಅದೇ ಕಾಯ್ದು ಸಾಕಾಯ್ತು ನನಗೆ, ಎಷ್ಟಂತ ವೀಡಿಯೋ ಮಾಡಿ ಮಾತಾಡೋದು. ಮತ್ತು ನನಗೆ ಮೂವಿದ್ದೆಲ್ಲ ಕ್ರೇಜ್ ಜಾಸ್ತಿ, ನನಗೆ ಆಗಲಿ ನನ್ನ ತಮ್ಮನವರಿಗೆ ಆಗಲಿ. ಡಿ ಬಾಸ್ ಮೂವಿ ಅಂತೂ ನಾವು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೇವೆ. ಅದು ಮಿಸ್ ಮಾಡೋದೇ ಇಲ್ಲ. ಅದು ಯಾವ ಡೇ ಇರಲಿ, ಯಾವ ಟೈಮಲ್ಲಿ ಬೇಕಾದರೂ ಬರಲಿ, ನಾವು ಅದಕ್ಕೆ ಹೋಗ್ತೇವೆ. ನಾರ್ಮಲಾಗಿ ಬೇರೆ ಮೂವಿ ಕೂಡ ನೋಡ್ತೇವೆ. ನಮ್ಮದು ವಿಕ್ರಾಂತ್ ರೋಣ, ಕಾಂತಾರ, ಅದಕ್ಕೆ ಕೂಡ ಫಸ್ಟ್ ಡೇನೇ ಬಂದಿದ್ದೇವೆ. ನಮಗೆ ಸ್ವಲ್ಪ ಮೂವಿದ್ದೆಲ್ಲ ಹುಚ್ಚು ಜಾಸ್ತಿ, ನನಗೆ ಆಗಲಿ ನನ್ನ ತಮ್ಮನವರಿಗೆ ಆಗಲಿ. ನಾರ್ಮಲಾಗಿ ನಾನು ಮೊಬೈಲಲ್ಲಿ ಕೂಡ ಜಾಸ್ತಿ ಮೂವೀಸ್ ಎಲ್ಲ ನೋಡ್ತಾ ಇರ್ತೇನೆ. ಮತ್ತು ಡಿ ಬಾಸ್ ಇದೆಲ್ಲ ಥಿಯೇಟ್ರಲ್ಲೇ ನೋಡೋದು.
ಮತ್ತು ಯಾವುದಾದ್ರು ಸ್ಪೆಷಲ್ ಮೂವಿ ಎಲ್ಲ KGF ಎಲ್ಲ ಬಂದಿತ್ತಲ್ವ, ಅದನ್ನೆಲ್ಲ ನಾವೆಲ್ಲ ಥಿಯೇಟ್ರಲ್ಲೇ ನೋಡಿದ್ದು. ಮೂವಿ ಅಂದರೆ ನಮಗೆ ಭಯಂಕರ ಇಷ್ಟ. ಫೈನಲಿ ನಮ್ಮ ಫುಡ್ ಬಂತು. ಈಗ ಇದನ್ನು ತಿಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ. ಈಗ ಫುಡ್ ಬಂದಿದೆ, ಅಂದರೆ ಬಿಸಿ ಬಿಸಿ ಉಂಟು, ಬೇಗ ಬೇಗ ತಿನ್ನಲಿಕ್ಕೆ ಕೂಡ ಆಗೋದಿಲ್ಲ. 1 ಗಂಟೆ ಆಯಿತು, ಬೇಗ ಬೇಗ ತಿಂದು ಹೋಗ್ಬೇಕು ನಾವು. ಈಗ ನಮ್ದು ಊಟ ಎಲ್ಲ ಆಯಿತು. ಈಗ ಹೊಟ್ಟೆ ಎಲ್ಲ ಗಟ್ಟಿ ಆಯಿತು. ಇನ್ನು ನಾವು ಮೂವಿ ನೋಡುದು. ಒಂದು ಪೆಪ್ಸಿ ಇಟ್ಕೊಂಡು ನಾವೀಗ ಮೂವಿಗೆ ಹೊರಟಿದ್ದೇವೆ. ಮಿಂಚುತ್ತದೆ ಫುಲ್ಲಾಂಡ. ತುಂಬಾ ಜನ ಇದ್ದಾರೆ, ನೀವು ನೋಡ್ಬೋದು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ. ಮತ್ತೆ ನಾವಲ್ಲಿ ಒಳಗೆ ಹೋದ್ವಿ ಕೂತ್ಕೊಳ್ಳಿಕ್ಕೆ ಅಂತ. ಅಷ್ಟರಲ್ಲಿ ಅಲ್ಲಿ ಒಬ್ಬರು ಲೇಡಿ ಬಂದು ಹೇಳಿದರು, ಅದೇನೋ ಅಂಗವಿಕಲ ಚಾರಿಟಿ ಟ್ರಸ್ಟಿಗೇನೋ ಅಮೌಂಟ್ ಕೊಡಲಿಕ್ಕೆ ಉಂಟು, ಇಷ್ಟೇ ಇದ್ದರೆ ನೀವು ಕೊಡ್ಬೋದು, ಎಷ್ಟು ಬೇಕಾದರೂ ಕೊಡ್ಬೋದು ಅಂತ ಹೇಳಿದರು. ಬೇರೆ ಯಾವುದಕ್ಕೆ ಆದರೂ ನಾನು ಕೊಡ್ತಿರ್ಲಿಲ್ಲ, ಅಂಗವಿಕಲರಿದ್ದಲ್ವ, ಹಾಗಾಗಿ ನಾನು ಕೂಡ ಕೊಟ್ಟೆ. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ನನ್ನ ತಮ್ಮ ಕೂಡ ಒಬ್ಬ ಹ್ಯಾಂಡಿಕ್ಯಾಪ್, ಹಾಗಾಗಿ ಅದರ ಒಂದು ಇಮೋಷನ್ ನಮಗೆ. ಅಂಗವಿಕಲರಿಗೆ ಅಂತ ಹೇಳುವಾಗ ಒಂದು ಫಸ್ಟ್ ಕೊಡುವ ಅಂತ ಆಗ್ತದೆ. ಹಾಗಾಗಿ ಅಲ್ಲಿ ನಾವು ಕೊಟ್ಟು ಅಲ್ಲಿ ಮತ್ತೆ ಪೇ ಮಾಡಿ ಮತ್ತೆ ನಾವು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಮೂವಿ ಸ್ಟಾರ್ಟ್ ಆಗುವವರೆಗೂ. ಈಗ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಇನ್ನೊಂದು 15 ಮಿನಿಟ್ಸ್ ಇರ್ಬೋದು ಅಷ್ಟೇ. 1:30 ಆಯ್ತು, ಈಗ 15 ಮಿನಿಟ್ಸ್ ಇರ್ಬೋದು. ಇಲ್ಲಿ ನಾವು ಒಳಗಡೆಯಿಂದ ವೆಯ್ಟ್ ಮಾಡ್ತಾ ಇದ್ದೇವೆ. ಸಂಡೇ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದರು, ಸ್ಟೂಡೆಂಟ್ಸ್ ಎಲ್ಲ ಇದ್ದರು. ಕರಾವಳಿ ಮೂವಿ ಮಾತ್ರ ಅಲ್ಲ, ಇದು ವಿಜಯ್ ಅವರದ್ದು ಇನ್ನೊಂದು ಮೂವಿ ಇತ್ತು, ಹಾಗಾಗಿ ಸ್ಟೂಡೆಂಟ್ಸ್ ಎಲ್ಲ ತುಂಬ ಆ ಕಡೆ ಹೋಗ್ತಿದ್ರು. आसपास मौजूद विशाल मार्शलैंड्स और कोरल रीफ्स भी हैं। ಈಗ ನಾವು ಥಿಯೇಟರ್ ಒಳಗಿದ್ದೇವೆ. ನಮ್ದು ಮೂವಿ ಸ್ಟಾರ್ಟ್ ಆಗ್ಲಿಕ್ಕೆ ಆಯ್ತು. ಇದು ನಾನು ಮೂವಿ ಆದ ನಂತರ ಸಿಗ್ತೇನೆ. ಬಾಯ್. ಈಗ ಜಸ್ಟ್ ಮೂವಿ ಆಯ್ತು, ಈಗೆಲ್ಲ ಹೊರಗಡೆ ಬರ್ತಾರೆ ಯಾಕೆಲ್ಲ. ಈಗ 4 ಕಾಲಾಯ್ತು. ಈಗ ನಾವು ಮೂವಿ ನೋಡಿ ಹೊರಗಡೆ ಬಂದ್ವಿ. ಮೂವಿ ಹೇಗಿತ್ತಂತ ನಾನು ನಿಮಗೆ ಹೇಳ್ತೇನೆ. ಈಗ 4:15 ಆಯಿತು. ಈಗ ನಾವು ಸ್ಟೇಟ್ ಬ್ಯಾಂಕಿಗೆ ಬಂದಿದ್ದೇವೆ. ನಾವು 4 ಕಾಲಿಗೆ ಮೂವಿ ಆಯಿತು. ಅಲ್ಲಿಂದ ನಾವು ಸೀದಾ ಹೊರಗಡೆ ಬಂದ್ವಿ. ಯಾಕಂತ ಹೇಳಿದರೆ ಮಳೆ ಬರಲಿಕ್ಕೆ ಆಗಿತ್ತು, ನೋಡುವಾಗ ಮಳೆ ಬರಲಿಕ್ಕೆ ಆಗಿತ್ತು. ಹಾಗಾಗಿ ಅಲ್ಲಿಂದ ಆಟೋ ಮಾಡಿಕೊಂಡು ಸೀದಾ ಸ್ಟೇಟ್ ಬ್ಯಾಂಕಿಗೆ ಬಂದ್ವಿ. ಈಗ ಇಲ್ಲಿ ಬಸ್ಸಲ್ಲಿ ಕೂತಿದ್ದೇವೆ ನೋಡಿ, ಮಳೆ ಬರ್ತುಂಟು, ನೀವು ನೋಡ್ಬೋದು. ಮತ್ತು ನನಗೆ ತಿಂಡಿ ಎಲ್ಲ ತಗೊಳ್ಳಿಕ್ಕಿತ್ತು, ಆಲ್ರೆಡಿ ಲೇಟ್ ಆಗಿತ್ತು. ಮತ್ತು ನಾನು ಮೇಲೆ ಎಲ್ಲ ಹೋಗಿ ಬರುವಾಗ ಲೇಟ್ ಆಗ್ತದೆ, ಮತ್ತು ನಮಗೆ ಇಲ್ಲಿ ಮಳೆ ಬಂದರೆ ಕಷ್ಟ ಆಗ್ತದೆ ಅಂತ ನಾವು ಮತ್ತೆ ಸೀದಾ ಬಂದ್ವಿ. ಇನ್ನು ನಾನು ಮೂವಿ ಹೇಗುಂಟಂತ ನಾನು ಮನೆಗೆ ಹೋಗಿ ಹೇಳ್ತೇನೆ. ಯಾಕಂತ ಹೇಳಿದರೆ ನನ್ನದು ಮೈಕ್ ಕೂಡ ವರ್ಕ್ ಆಗ್ತಿಲ್ಲ ನನಗೆ, ಮತ್ತು ಬಸ್ಸಲ್ಲಿ ಜೋರು ಮಾತಾಡಿಗೆ ಸರಿಯಾಗೋದಿಲ್ಲ, ಕೇಳಿಸೋದಿಲ್ಲ. ಅದಕ್ಕಾಗಿ ನಾನಿನ್ನು ಮನೆಗೆ ಹೋಗಿ ಮೂವಿ ಹೇಗುಂಟಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ನಾನು ಸಿಗ್ತೇನೆ. ಈಗ 6 ಗಂಟೆ ಆಯಿತು. ಈಗ ನಾವು ಇರುವತ್ತೂರಿಗೆ ರೀಚ್ ಆದ್ವಿ. ಅಂದರೆ ನಾವು ಪುಂಜಲ್ಕಟ್ಟೆಗೆ ಹೋಗುವಂತಿದ್ವಿ, ಅಲ್ಲಿಗೆ ಬೇಕರಿಗೆ ಹೋಗಲಿಕ್ಕಿತ್ತು. ಎಂತ ತಿಂಡಿ ತಗೊಂಡಿರಲಿಲ್ವಲ್ಲ, ಹಾಗೆ ಮತ್ತೆ ಅಲ್ಲಿಗೆ ನಾವು ಹೋಗಲಿಲ್ಲ, ಲೇಟ್ ಆಗ್ತದೆ ಅಂತೇಳಿ ಮೂರ್ಜೆಗೆ ಬಂದು ಇಲ್ಲಿ ನಮ್ಮ ಇರುವತ್ತೂರಲ್ಲಿ ಇಲ್ಲೇ ತಿಂಡಿ ತಗೊಳ್ಳಿಕ್ಕೆ ಹೋಗಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. 6 ಗಂಟೆ ಆಯಿತು. ಈಗ ಇಲ್ಲಿ ಮಳೆ ಬಂದು ನಿಂತಿದೆ, ಈಗ ಬರ್ತಿಲ್ಲ, ಸ್ವಲ್ಪ ಸ್ವಲ್ಪ ಹನಿ ಹನಿ ಬರ್ತಾ ಉಂಟು. ಈಗ ಬೇಗ ಮನೆಗೆ ಹೋಗಿ ನಾನು ಈ ವ್ಲಾಗನ್ನು ಇವತ್ತೇ ಅಪ್ಲೋಡ್ ಮಾಡಬೇಕಂತಿದ್ದೇನೆ. ಅಪ್ಲೋಡ್ ಮಾಡಬೇಕಂತ ಹೇಳಿದರೆ ಎಡಿಟಿಂಗ್ ಆಗಬೇಕು, ಎಡಿಟಿಂಗ್ ಅಷ್ಟೇನಿಲ್ಲ ಸ್ವಲ್ಪ. ಮತ್ತೇನಂತ ಹೇಳಿದರೆ ನಾನು ಮೂವಿ ಬಗ್ಗೆ ಹೇಳಿಲ್ಲ, ಈಗ ಹೋಗಿ ಮೂವಿ ಬಗ್ಗೆ ಸ್ವಲ್ಪ ಹೇಳಿ ಮತ್ತೆ ಎಡಿಟಿಂಗ್ ಆಗಿ ಇವತ್ತೇ ಅಪ್ಲೋಡ್ ಮಾಡಬೇಕಂತಿದ್ದೇನೆ. ನೋಡುವ ಏನಾಗ್ತದೆ ಅಂತ. ನೀವು ರಿವ್ಯೂ ನೋಡಲಿಕ್ಕೆ ಇಷ್ಟಪಡುವವರು ಇನ್ನೂ ಕೂಡ ವಿಡಿಯೋ ಉಂಟು. ಇನ್ನು ನಾನು ಮಾತಾಡಲಿಲ್ಲ ರಿವ್ಯೂ ಬಗ್ಗೆ, ಅದರ ಬಗ್ಗೆ ಮಾತಾಡ್ತೇನೆ. ಅದು ಮಾತಾಡಿದ ನಂತರ ನಾನು ಈ ವಿಡಿಯೋನ ಎಂಡ್ ಮಾಡ್ತೇನೆ. ಜಸ್ಟ್ ರಿವ್ಯೂಗೋಸ್ಕರ ಕಾಯಿರಿ. ಮತ್ತು ಇವತ್ತು ನಮ್ಮ ಮನೆಗೇ ಬರ್ತಿದ್ದಾಳೆ, ಯಾಕಂದರೆ ಆಂಟಿ ಎಲ್ಲ ನಮ್ಮ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಇವರು ಇವತ್ತು ನಮ್ಮ ಮನೆಗೇ, ಹಾಗಾಗಿ ಸೀದಾ ನನ್ನ ಜೊತೆನೇ ಬಂದರು. ಮತ್ತು ಈಗ ನಾನು ನಿಮಗೆ ಮೂವಿ ಹೇಗುಂಟಂತ ಹೇಳಿರಲಿಲ್ಲ, ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಿದ್ದೇನೆ. ಮೂವಿ ಅಂತ ನನಗೆ ತುಂಬ ಇಷ್ಟ ಆಯಿತು. ನಾವು ಹೋಗುವಾಗ ಯಾವ ಮೈಂಡ್ ಸೆಟ್ಟಲ್ಲಿ ಹೋಗ್ತೇವೆ ಅಂತ ಗೊತ್ತಿಲ್ಲ. ಅಂದರೆ ಈಗ ಪ್ರಜ್ವಲ್ ದೇವರಾಜ್ ಅವರನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗ್ತೇವೆ ನಾವು. ಆದರೆ ನಾವು ಬರುವಾಗ ನಮ್ಮ ತಲೆಯಲ್ಲಿ ಉಳಿಯುವುದು ಎರಡೇ ಕ್ಯಾರೆಕ್ಟರ್. ಅದು ಒಂದು ಮಹಾಬಲ, ಒಂದು ಮಹಾವೀರ ಅಂತ ಹೇಳ್ಬೋದು. ಆ 2 ಕ್ಯಾರೆಕ್ಟರ್ ಇಡೀ ಫಿಲ್ಮಲ್ಲಿ ನಮ್ಗೆ ಇಷ್ಟ ಆಗುವ ಎರಡೇ ಕ್ಯಾರೆಕ್ಟರ್. ಅದು ಮಹಾಬಲ ಕ್ಯಾರೆಕ್ಟರ್ ಮಾಡಿದ್ದು ಮಿತ್ರ ಅವರು, ಮಹಾವೀರ ಕ್ಯಾರೆಕ್ಟರ್ ಮಾಡಿದ್ದು ರಾಜ್ ಬಿ ಶೆಟ್ಟಿ ಅವರು. ಮಿತ್ರ ಅವರು ನಿಮಗೆ ಗೊತ್ತಿರ್ಬೋದು, ಅವರು ತುಂಬಾ ಮೂವಿಯಲ್ಲೆಲ್ಲ ಮಾಡಿದ್ದಾರೆ, ಅಂದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ. ಆದ್ರೆ ಈ ಮೂವಿಯಲ್ಲಿ ಅವರದೇ ಮೈನ್ ರೋಲು. ಇಡೀ ಮೂವಿ ಅವರ ಒಂದು ಕ್ಯಾರೆಕ್ಟರ್ ಇಂದ ಹೋಗ್ತದೆ. ಅವರ ಕ್ಯಾರೆಕ್ಟರ್ ಅಂತೂ ನಮ್ಗೆ ತುಂಬಾ ಇಷ್ಟ ಆಗ್ತದೆ. ಅದೇ ಇಮೋಷನಲಿ ಎಲ್ಲ ಕನೆಕ್ಟ್ ಆಗ್ತಾರೆ ಅವರು. ಕೆಲವೊಂದೊಂದು ಸೀನಲ್ಲಿ ನಮ್ಗೆ ಅಳು ಬರ್ತದೆ ಅವರ ಕ್ಯಾರೆಕ್ಟರ್ ನೋಡುವಾಗ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ರಾಜ್ ಬಿ ಶೆಟ್ಟಿ ಅವರಿದ್ದಾರಲ್ವಾ, ಅವರು ಏನಂತ ಹೇಳಿದ್ರೆ ಇಲ್ಲಿ ಅತಿಥಿ ಪಾತ್ರ ಅವರದು. ಸ್ವಲ್ಪ ಟೈಮ್ ಬರ್ತದೆ ಅವರ ಕ್ಯಾರೆಕ್ಟರ್ ಅಷ್ಟೇ.
ಮತ್ತು ಅವರ ಆ ಕ್ಯಾರೆಕ್ಟರ್ನ ಹೆಸರು ಇಡೀ ಫಿಲ್ಮಲ್ಲಿ ಬರ್ತದೆ. ಆದರೆ ಅವರ ಕ್ಯಾರೆಕ್ಟರ್ ಬರೋದು ಸ್ವಲ್ಪ ಹೊತ್ತು, ಆದರೆ ಸ್ವಲ್ಪ ಹೊತ್ತಲ್ಲಿ ಬಂದರೂ ನಮ್ಮ ತಲೆಯಲ್ಲಿ ಉಳಿಯುವ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಮತ್ತೆ ಪ್ರಜ್ವಲ್ ದೇವರಾಜ್ ಇದ್ದಾರೆ ಅಲ್ವಾ, ಅವರದ್ದು ಕೂಡ ಆಕ್ಟಿಂಗ್ ಎಲ್ಲ ಒಳ್ಳೇದಾಗಿದೆ. ಮಾತ್ರ ಡಬ್ಬಿಂಗ್ ಮಾತ್ರ ಅವರದಲ್ಲ. ನಿಮ್ಗೆ ಗೊತ್ತಿರ್ಬೋದು ಆ ಫಿಲ್ಮ್ ಇದು ಕಾಂಟ್ರವರ್ಸಿ ಎಲ್ಲ ಆಗಿತ್ತಲ್ವಾ. ಡಬ್ಬಿಂಗ್ ಅವರು ಮಾಡಿದ್ದಲ್ಲ, ಬೇರೆಯವರು ಡಬ್ ಮಾಡಿದ್ದು. ಅವರದ್ದೇ ಡಬ್ಬಿಂಗ್ ಇರ್ತಿದ್ರೆ ನಮ್ಗೆ ಇನ್ನೂ ಕೂಡ ಜಾಸ್ತಿ ಇಷ್ಟ ಆಗ್ತಿತ್ತು. ಡಬ್ಬಿಂಗ್ ಒಂದಿಲ್ಲದೆ ನಮ್ಗೆ ಅದು ಅಷ್ಟು ಸಿಂಕ್ ಆಗುದಿಲ್ಲ. ಅಂದ್ರೆ ನಮ್ಗೆ ಈಗ ಪ್ರಜ್ವಲ್ ಅವರದ್ದು ವಾಯ್ಸ್ ಗೊತ್ತುಂಟು, ಆದ್ರೆ ಈ ಮೂವಿಯಲ್ಲಿ ಆ ವಾಯ್ಸ್ ಇಲ್ಲ, ಅದೊಂದು ಕರೆಕ್ಟ್ ನಮ್ಗೆ ಆಗುದಿಲ್ಲ. ಅದು ಬಿಟ್ರೆ ಮತ್ತೆಲ್ಲ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಕಂಬಳದ ಸೀನ್ ಎಲ್ಲ ಉಂಟಲ್ವಾ, ರಾಜ್ ಬಿ ಶೆಟ್ಟಿ ಅವರು ಮಾಡಿದ್ದು, ಅದಂತೂ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸಲ್ಲಿ ಅದು ಪ್ರಜ್ವಲ್ ದೇವರಾಜ್ ಅವರು ಮಾಡಲಿಕ್ಕೆ ಇದ್ದರೂ ಕೂಡ ಅಲ್ಲಿ ಅವರನ್ನು ಜಸ್ಟ್ ಸ್ವಲ್ಪ ತೋರಿಸಿ ಅದು ಫುಲ್ಲು ನಮಗೆ ರಾಜ್ ಬಿ ಶೆಟ್ಟಿ ಅವರನ್ನೇ ತೋರಿಸ್ತಾರೆ. ಅದು ನೀವು ಯಾಕೆ ಹಾಗೆ ತೋರಿಸ್ತಾರೆ ಅಂತ ನೀವು ಫಿಲ್ಮ್ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ರಾಜ್ ಬಿ ಶೆಟ್ಟಿಗೂ ಮತ್ತು ಪ್ರಜ್ವಲ್ ದೇವರಾಜ್ ಕ್ಯಾರೆಕ್ಟ್ರಿಗೂ ಏನು ಸಂಬಂಧ ಅದೆಲ್ಲ ನೀವು ಫಿಲ್ಮ್ ನೋಡಿದ್ರೇ ನಿಮಗೆ ಗೊತ್ತಾಗ್ತದೆ. ಅದು ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆಗಲೇ ನಮಗೆ ಇಷ್ಟ ಆಗೋದು ಜಾಸ್ತಿ. ನಾನೀಗ ಹೇಳಿದರೆ ಅದು ನಿಮಗೆ ಮತ್ತೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಮತ್ತು ಹೀರೋಯಿನ್ ಅವರು ಕೂಡ ಚೆಂದ ಮಾಡಿದ್ದಾರೆ. ಅಂದರೆ ಅವ್ರದ್ದು ಸ್ವಲ್ಪ ಹೊತ್ತು ಮಾತ್ರ ಕ್ಯಾರೆಕ್ಟರ್ ಬರೋದು, ಆದರೂ ಚೆಂದ ಮಾಡ್ತಾರೆ. ಅಂದರೆ ನನಗೆ ಕೆಲವು ಸಾಂಗ್ ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ, ನನಗೆ ಅದೇ ಮೂವಿದಂತ ಗೊತ್ತಿರಲಿಲ್ಲ. ಅಲ್ಲಿ ಈಗ ಥಿಯೇಟ್ರಲ್ಲಿ ನೋಡುವಾಗಲೇ ಗೊತ್ತಾದದ್ದು ನನಗೆ ಈ ಮೂವಿ ಸಾಂಗ್ಸ್ ಅದೆಲ್ಲ ಅಂತ. ಅದು ಬಿಟ್ಟರೆ ನನಗೆ ಭಯಂಕರ ಇಷ್ಟ ಆಯಿತು. ಮತ್ತು ಅದರಲ್ಲಿ ಫ್ರೆಂಡ್ಶಿಪ್ಪು ಅದು ಅಂದರೆ ನಾನು ಮಹಾಬಲ ಮಹಾವೀರ ಕ್ಯಾರೆಕ್ಟರ್ ಹೇಳಿದೆ ಅಲ್ಲ, ಅದರದ್ದು ಫ್ರೆಂಡ್ಶಿಪ್ಪು, ಅದರ ವ್ಯಾಲ್ಯೂ ಮತ್ತು ನಮ್ಮ ಕಲ್ಚರ್ ಅದೆಲ್ಲ ತುಂಬ ನೀಟಾಗಿ ತೋರಿಸಿದ್ದಾರೆ. ನಾನು ಹೇಳೋದೊಂದೇ, ಈಗ ಥಿಯೇಟ್ರಲ್ಲಿ ಉಂಟು, ಯಾರೆಲ್ಲ ನೋಡಿಲ್ಲ ಆದಷ್ಟು ಬೇಗ ಹೋಗಿ ನೋಡಿ. ಕನ್ನಡ ಚಿತ್ರೀಗ ಅಷ್ಟಾಗಿ ತುಂಬ ಬರ್ತಿಲ್ಲ, ಬಂದದಕ್ಕೆ ಸಕ್ಸಸ್ ಸಿಗ್ತಿಲ್ಲ. ಆದರೆ ಇದೊಂದು ಈ ಟೈಮಲ್ಲಿ ಬಂದು ಸ್ಟೋರಿ ಲೈನ್ ಎಲ್ಲ ಒಳ್ಳೆಯದುಂಟು, ರಿವ್ಯೂಸ್ ಎಲ್ಲ ಒಳ್ಳೆಯದುಂಟು. ಈ ಟೈಮಲ್ಲಿ ಫ್ಯಾಮಿಲಿ ಸಮೇತರಾಗಿ ಹೋಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ಹಾಗೆಲ್ಲ ರಿವ್ಯೂ ಎಲ್ಲ ಕೊಟ್ಟು ಗೊತ್ತಿಲ್ಲ, ನನಗೆ ಏನು ಅನಿಸಿತ್ತು ಅದನ್ನೇ ಹೇಳಿದೆ. ಮತ್ತು ನನ್ನ ತಮ್ಮನಿಗೂ ನಾನು ಬಂದು ಅದನ್ನೇ ಹೇಳಿದೆ, ನೀನು ಬರಬೇಕಿತ್ತು, ನೀನು ಮಿಸ್ ಮಾಡಿಕೊಂಡೆ ಅಷ್ಟು ಚಂದದ ಫಿಲ್ಮ್ ಅಂತ ನಾನು ಹೇಳಿದೆ. ಅವನು ನೆಕ್ಸ್ಟ್ ಮೊಬೈಲಲ್ಲಿ ನೋಡುವ ಅಂತ ಹೇಳ್ತಿದ್ದಾನೆ. ಮತ್ತು ನನಗಂತೂ ಹೋದದ್ದಕ್ಕೆ ವರ್ತ್ ಅಂತಾಯಿತು, ನಾನು ನೋಡಲೇಬೇಕಿತ್ತು, ನನಗೆ ಭಯಂಕರ ಇಷ್ಟ ಆಯಿತು. ಹಾಗಾಗಿ ನೀವು ಕೂಡ ನೋಡಿ ಅಂತ ಹೇಳ್ತಿದ್ದೇನೆ. ಮತ್ತು ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾನಿನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್.